ಜನ ನನಗೆ ಇಷ್ಟು ಬೇಗ ಫಾಲೋವರ್ಸ್ ಆಗೋದ್ರು, ಏನೋ ವ್ಲಾಗ್ ಮಾಡ್ತಿದ್ದಾಳೆ ಅನ್ನೋ ಒಂದು ಕಂಟೆಂಟು ಅವ್ರಿಗೆ ವೈಬ್ ಕೊಡ್ತಾ ಇಲ್ವಂತೆ. ಹೂ ಕೇರ್ಸ್ ಬ್ರೋ, ಶೀ ಈಸ್ ಅನ್ ಆಂಟಿ, 28, 29 ಆಂಟಿ. ನಾನು ಒಂದು ವಿಡಿಯೋ ಆ ಆಂಟಿಗೆ ವೈಬ್ ಕೊಟ್ಟಿಲ್ಲ ಅಂತ ನಾನೇನು ಮಾಡೋಕ್ಕಾಗತ್ತೆ ಅಲ್ವಾ? ಎಷ್ಟು ಹೊಟ್ಟೆ ಹೊರ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅವ್ರಿಗೆ ನನ್ನನ್ನು ಯೂಸ್ಲೆಸ್ ಅಂತ ಅಂದ್ಕೊಳಕ್ಕೂ ಹೋಗಬೇಡ ಆಂಟಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್. ಇವತ್ತು ಸ್ಯಾಟರ್ಡೇ ಆ್ಯಂಡ್ ಕಾಲೇಜ್ ಇಲ್ಲ. ಯಾಕೆ ಹೇಳಿದ್ರೆ ಮಂಡೆಯಿಂದ ಎಕ್ಸಾಮ್ ಶುರು. ಲಾಸ್ಟ್ ವೀಕೆಲ್ಲ ಲ್ಯಾಬ್ ಎಕ್ಸಾಮ್ ಮುಗೀತು ಆ್ಯಂಡ್ ಪ್ರಾಜೆಕ್ಟ್ ರಿವ್ಯೂ ಕೂಡ ಮುಗೀತು. ಸೊ ಮಂಡೆಯಿಂದ ನನಗೆ ಥಿಯರಿ ಪೇಪರ್ ಶುರು ಆಗುತ್ತೆ. ಡಿಸೆಂಬರ್ 1 ತನಕನೂ ಇದೆ. ಸೊ ಎಕ್ಸಾಮ್ ಡಿಸೆಂಬರ್ 1 ತನಕ ನನಗಿದೆ ಆ್ಯಂಡ್ ಸೂಪರ್ ಗ್ಯಾಪ್ಸ್ ಇದೆ, ಓದ್ಕೊಬೋದು. ಬಟ್ ಸ್ಟಿಲ್ ನಾನು ಅಷ್ಟೊಂದು ಬ್ರಿಲಿಯಂಟ್ ಕೂಡ ಅಲ್ಲ, ಓದಕ್ಕೂ ಬೇಗ ಓದಿದ ತಕ್ಷಣ ಬಂದ್ಬಿಡೋಕ್ಕೆ. ಸೊ ಈ ವ್ಲಾಗ್ ಇವತ್ತು ಏನು ಮಾಡ್ತೀನಿ ಅಂದರೆ, ಬೆಳಗ್ಗೆಯಿಂದ ರಾತ್ರಿ ತನಕ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಏನೇನೆಲ್ಲ ಇರುತ್ತೆ ಅಂದರೆ, ಇವತ್ತು ಮನೇಲಿ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿಸ್ತಿದ್ದಾರೆ, ಇದು ಕೆಲಸದವರೆಲ್ಲ ಬರ್ತಾರೆ. ಸೊ ಅದರದ್ದು ಹೆಂಗೆ ಕ್ಲೀನ್ ಮಾಡ್ತೀವಿ, ಮತ್ತು ಒಂದಷ್ಟು ಸೆಲ್ಫ್ ಕೇರ್ನ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಎಣ್ಣೆ ಹಾಕೊಂಡಿಲ್ಲ ತಲೆಗೆ, ಕ್ರೀಮ್ ಚೇಂಜ್ ಆಯಿತು, ಮಾಯ್ಶ್ಚರೈಸರ್. ಸೊ ನೋಡಿ, ಪಿಂಪಲ್ ಮಾಯ್ಶ್ಚರೈಸರ್. ಆಮೇಲೆ ಅಜ್ಜಿ ಮನೇಲಿ ಇತ್ತಲ್ಲ, ಸೊ ನಾನೇನು ತೊಗೊಂಡೋಗಿರಲಿಲ್ಲ ನನ್ನ ಕ್ರೀಮು, ಬೇರೆ ಕ್ರೀಮ್ ಹಾಕೊಂಡ್ಬಿಟ್ಟೆ. ಸೊ ಅದು ಸ್ಕಿನ್ ತಡಿಲಿಲ್ಲ, ಪಿಂಪಲ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇವಾಗ 2 ದಿನ ರಜೆ ಇದೆ, ಸ್ಯಾಟರ್ಡೆ ಸಂಡೇ. ಸೊ 2 ದಿನವೂ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಳೋಣ ಅಂತ ಇವಾಗ ಎಣ್ಣೆ ಹಚ್ಕೊತಾ ಇದ್ದೀನಿ. ಎಣ್ಣೆ ಹಚ್ಕೊಂಡ ತಕ್ಷಣ ಸ್ನಾನಕ್ಕೆ ಹೋಗಿ ಬರ್ತೀನಿ. ಅದಾದಮೇಲೆ ತಿಂಡಿ ಏನು ಮಾಡಿದ್ದಾರೆ ಅಂತ ನೋಡೋಣ. ಅದಾದಮೇಲೆ ಪ್ರತಿಯೊಂದು ಕೆಲಸಗಳನ್ನ ಶುರು ಮಾಡ್ಕೊತಾರೆ. ಕ್ಲೀನಿಂಗು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಗೋವಿಂದಪ್ಪ ಅಂತ ಒಬ್ಬರಿದ್ದಾರೆ, ನನ್ನ ಚಿಕ್ಕ ವಯಸ್ಸಿಂದನೂ ಅವ್ರ ನಮ್ಮನೆ ಕ್ಲೀನ್ ಮಾಡೋಕ್ಕೆ ಬರ್ತಾರೆ. ಸೊ ಈಗಲೂ ಅವರೇ ಬರೋದು. ಆ್ಯಂಡ್ ನೋಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಅಂದರೆ ತಪ್ಪು ನೀವು ಮಾಡ್ತಾ ಇರೋದು. ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಕನ್ನಡ ಹುಡುಗಿನ ಬೆಳೆಸಿ, ಮೈಸೂರು ಹುಡುಗಿನ ಬೆಳೆಸಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಮಾತಾಡೋದನ್ನ, ಬಟ್ ಸ್ಟಿಲ್ ಇಟ್ಸ್ ಓಕೆ. ಸಣ್ಣ ಆಗ್ಬಿಟ್ಟೆ ಇಲ್ಲಿ ಅಪ್ಪ. ಎಸ್, ಫಾರ್ ದಟ್ ಗೆಟ್ ಡಿಲೇ, ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಅದೇ ಸ್ನಾನಕ್ಕೆ ಹೋಗಿದ್ದಾರೆ, ಅಷ್ಟರಲ್ಲಿ ನಾನು ಸ್ವಲ್ಪ ಎಣ್ಣೆ ಹಚ್ಕೊಬಿಡೋಣ ಅಂತ ಅಂದ್ಕೊಂಡೆ. ಸ್ನಾನ ಆದಮೇಲೆ ಎಣ್ಣೆ ಹಚ್ಕೋಬೋದು, ಬಟ್ ಅದು ಹರ್ಕೊಂಡು ಬಂದ್ಬಿಡುತ್ತೆ. ಸೊ ಅದಕ್ಕೆ ಈಗಲೇ ಹಚ್ಕೊತಾ ಇದ್ದೀನಿ. 2 ದಿನ ಎಣ್ಣೆ ತಲೆಗೆ ಬಿಟ್ಟರೆ ನೆಮ್ಮದಿ, ಓದ್ಕೋಬೋದು ಆರಾಮ್ಸೆ. ಕೂದಲು ಮುಂದೆ ಬರುತ್ತೆ, ಸಿಕ್ಕಾಯ್ತು, ತಲೆ ಹಚ್ಕೋಬೇಕು, ಏನಿಲ್ಲ. ಡ್ಯಾನ್ಸ್ ಕ್ಲಾಸ್ ಇದೆ ಇವತ್ತು ಸಂಜೆ. ಬೆಳಗ್ಗೆಯಿಂದ ಓದ್ಕೊಂಡು ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳೋಕ್ಕೆ ಡ್ಯಾನ್ಸ್ ಕ್ಲಾಸ್ ಹೋಗ್ತೀನಿ. ಆ್ಯಂಡ್ ಫೋನ್ನ ಕಂಪ್ಲೀಟ್ಲಿ ಬಿಟ್ಬಿಟ್ಟಿದ್ದೀನಿ ಇವಾಗ. ನಾನು ರೀಚಾರ್ಜ್ ಕೂಡ ಮಾಡಿಸ್ಕೊಂಡಿಲ್ಲ, ಫೋನ್ ನೋಡಬಾರ್ದು ಅಂತ, ಅಡಿಕ್ಟ್ ಆಗಿಬಿಡ್ತೀನಿ ಅಂತ. ಸೊ ಪಟ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಬಿಸಿ ಬಿಸಿ ಇಡ್ಲಿ ಮತ್ತು ಸಾಂಬಾರು ತಿಂಡಿ ತಿನ್ಕೊಟ್ಟ ತಕ್ಷಣವೇ ಈ ಕೆಲಸ ಶುರು ಮಾಡಿದ್ವಿ. ಏನಪ್ಪ ಅಂತಂದರೆ, ಅಡುಗೆ ಮನೆಯಲ್ಲಿರೋ ಪಾತ್ರೆನೆಲ್ಲ ಅಮ್ಮ ಬಾತ್ರೂಮಲ್ಲಿ ಇಟ್ಕೊಟ್ಬಿಡು ಅಂದರು. ಬಿಕಾಸ್ ಅವ್ರಿಗೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರು. ಸೊ ಅದಕ್ಕಿಂತ ಮುಂಚೆ ಇದೊಂಚೂರು ಇಟ್ಕೊಟ್ಬಿಡೋಣ ಪಾತ್ರೆ ಅಂತ ಅಂದ್ಬಿಟ್ಟು ನೀಟಾಗಿ ಏನೇನು ಪ್ರತಿಯೊಂದು ಚಿಕ್ಕ ಪಾತ್ರೆ, ಕಾಫಿ ಪಾತ್ರೆ ಎಲ್ಲ ಏನೇನು ಯೂಸ್ ಮಾಡ್ತೀವಿ ಅದನ್ನೆಲ್ಲ ನೀಟಾಗಿ ಇವತ್ತು ವಾಶ್ ಮಾಡ್ತಾಯಿದ್ದೀವಿ. ಈ ಅಡುಗೆ ಮನೇಲಿರೋ ಪಾತ್ರೆ ಎಲ್ಲ ತೊಳೆಯೋದು ಒಂದೇ ದಿನದಲ್ಲಿ ಮುಗಿಯಲ್ಲ, ಸತತ 3 ದಿನದಿಂದ ಮಾಡ್ಕೊಂಡು ಬರ್ತಿದ್ದಾರೆ. ಆ್ಯಂಡ್ ಇವತ್ತು ಒಂದಷ್ಟು ರಾಶಿ ಪಾತ್ರೆ ಹಾಕಿದ್ದೀವಿ. ನಮ್ಮ ಶಾರದು ಆಂಟಿ ವಾಶ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಗೋವಿಂದಪ್ಪ ಬರ್ತಾರೆ ಅಂತ ಹೇಳಿದ್ದೆ ಅಲ್ವಾ. ಸೊ ಅವರು ವಿಂಡೋ ಆಗಿರ್ಬೋದು, ಮತ್ತು ಸ್ಟೆಪ್ಸ್ ಇದೆ, ನಮ್ಮದು ಹಿಂದೆ ಸ್ಟೆಪ್ಸ್ ಇದೆ. ಸೊ ಅಲ್ಲಿ ಧೂಳೆಲ್ಲ ಹೊಡ್ಕೊಂಡು ನೀಟಾಗಿ ವಿಂಡೋ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಏನು ಸ್ಪೆಷಲ್, ಏನಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀರಾ? ನೆಕ್ಸ್ಟ್ ಮಂತ್ ಫಂಕ್ಷನ್ ಇದೆಯಲ್ಲ. ಏನು ಫಂಕ್ಷನು? ಎಂಗೇಜ್ಮೆಂಟ್. ಏಯ್ ಸುಳ್ಳೆ ಹೇಳೋಣ. ಅಲ್ಲಿ ಶಾರದಮ್ಮ ಆಂಟಿ ಬೇಗ ಪಾತ್ರೆಗಳನ್ನೆಲ್ಲ ತೊಳ್ಕೊಡ್ತಿದ್ರು. ನನ್ನ ರೂಮ್ ಬಾಲ್ಕನಿಲಿ ಒಂದಷ್ಟು ಸ್ಪೇಸ್ ಇದೆ. ಮುಂಚೆ ಆಗಿದ್ರೆ ಟೆರೆಸ್ಗೆ ಹೋಗಿ ಮೆಟ್ಲತ್ಕೊಂಡೆಲ್ಲ ಹಾಕಬೇಕಿತ್ತು. ಬಟ್ ಆದರೆ ಇವಾಗ ಇಲ್ಲೇ ಬಾಲ್ಕನಿಯಲ್ಲಿ ಸ್ವಲ್ಪ ಸ್ಪೇಸ್ ಇರೋದ್ರಿಂದ ಒಂದು ರೌಂಡ್ ಪಾತ್ರೆನ ಹಾಕ್ತೀವಿ, ಅದು ಒಣಗಿದ್ಮೇಲೆ ಪುನಃ ತೊಗೊಂಡೋಗ್ತೀವಿ, ಪುನಃ ಇನ್ನೊಂದು ರೌಂಡ್ ತೊಗೊಂಡ್ಬಂದು ಹಾಕಂಗೆ ಮಾಡ್ಕೊತೀವಿ. ಇವತ್ತು ನಾನು ಶಾರದು ಕೈಲಿ ತಲೆ ಬಾಚಿಸ್ಕೊತಾ ಇದ್ದೀನಿ. ಯಾಕೆಂದರೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಓದ್ಕೋಬೇಕು, ಇಲ್ಲಾಂದ್ರೆ ಅದೊಂಥರ ಇರಿಟೇಷನ್ ಆಗುತ್ತೆ. ಮತ್ತು ಇವ್ರ ಕೈಲಿ ಜಡೆ ಹಾಕಿಸ್ಕೊಂಡ್ರೆ ನಾಳೆ ಬೆಳಗ್ಗೆ ತನಕನೂ ಒಂದು ಪುರ್ಚುಲ್ ಕೂದಲು ಆಚೆ ಬರಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗೆ. ಏನಂತೀರಾ ಶಾರದಮ್ಮ? ಜೋರಾಗಿ ಹೇಳಿ. ಸರಿ ಅಂತ ಅಷ್ಟೇ, ಅವ್ರೇನು ಮಾತಾಡಲ್ಲ. ಅದೇ ವಿಡಿಯೋ ಆಫ್ ಮಾಡಿಬಿಟ್ರೆ ಅಲ್ಲೇ ಅಂತ ಶುರು ಮಾಡಿದ್ರೆ ಇವ್ರ ಮುಂದೆ ಯಾರೂ ಇಲ್ಲ ನೋಡಿ. ಸೊ ತಲೆ ಬಾಚಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು 10 ನಿಮಿಷ ಬ್ರೇಕ್ ತೊಗೊಂಡೆ.
ವಿಂಡೋ ಆಗಿರ್ಬೋದು ಮತ್ತು ಪ್ರತಿ ಒಂದು ಡೋರ್ ಮಧ್ಯ ಧೂಳು ತುಂಬಿಕೊಂಡೇ ಬಿಟ್ಟಿರುತ್ತೆ ಮೇನ್ ರೋಡಲ್ಲಿ ಮನೆ ಇರೋದ್ರಿಂದ. ಸೊ ಅದಕ್ಕೆ ಅದೆಲ್ಲ ಆದಮೇಲೆ ಇವಾಗ ನೀಟಾಗಿ ಅಟ್ಟನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಕಿಚನಲ್ಲಿ ಕಟ್ಟೆ ಉಜ್ಜಿ ತೊಳೆದಿದ್ದಾಯಿತು. ಬಿಕಾಸ್ ಕಟ್ಟೆ ಮೇಲೆ ಒಂದು ಸ್ವಲ್ಪನೂ ಏನಾದರೂ ಧೂಳು ಅಥವಾ ಕೊಳೆ ಇದ್ದರೆ ಊಟ ಇಡೋಕ್ಕೆ ಅಥವಾ ಚಪಾತಿ ತಟ್ಟಕ್ಕೆ ಮನಸ್ಸೇ ಬರಲ್ಲ. ಸೊ ಇವಾಗ ಗೋವಿಂದಪ್ಪ ಅವರು ಮೇಲೆಲ್ಲ ನೀಟಾಗಿ ಅಟ್ಟದ ಮೇಲೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಆಮೇಲೆ ಬೀರು ಮೇಲೂ ಅಷ್ಟೇ ಎಷ್ಟೇ ಧೂಳಿದ್ರು ನೀಟಾಗಿ ಕ್ಲೀನಾಗಿ ಒರೆಸ್ಬಿಟ್ಟು ಕೊಡ್ತಾ ಇದ್ದಾರೆ. ಬೆಡ್ಶೀಟ್ ಕವರು ಮತ್ತು ಬೆಡ್ ಸ್ಪ್ರೆಡ್ಡು, ಸೋಫಾ ಕವರು ಎಲ್ಲನೂ ಅಷ್ಟೇ. ಕರ್ಟನ್ ನಾವು ಅಷ್ಟಾಗಿ ಯೂಸ್ ಮಾಡಲ್ಲ, ಯಾವ ಮನೇಲೂ ಯೂಸ್ ಮಾಡಿಲ್ಲ. ಸೊ ಬೆಡ್ಶೀಟು ಮತ್ತು 2 ವೀಕ್ಸ್ ಒನ್ಸ್ ನಾವು ಅದನ್ನು ವಾಶ್ ಮಾಡ್ತೀವಿ. ಸೊ ಹಂಗೆ ಇವಾಗಲೂ ಎಲ್ಲ ವಾಶ್ಗೆ ಹಾಕಿದ್ದಾರೆ, ಏನೂ ಹಾಕಿಲ್ಲ. ಸಂಜೆ ಅಷ್ಟೊತ್ತಿಗೆ ಎಲ್ಲನೂ ಬೆಡ್ಶೀಟ್ ಕವರು, ಸೋಫಾ ಕವರು ಪ್ರತಿಯೊಂದೂ ಹಾಕಬೇಕು. ನಾನು ಮೆಡಿಕಲ್ಗೆ ಬಂದೆ, ಸ್ವಲ್ಪ ಹೊತ್ತು ಕೂರೋಣ ಅಂತ. ವ್ಲಾಗ್ ಮಾಡ್ತಿರೋದೇ ಮರ್ತೋಗ್ಬಿಟ್ಟಿದ್ದೀನಿ. ಬಿಕಾಸ್ ಏನಕ್ಕೂ ಮರ್ತೋಯ್ತು ಗೊತ್ತಿಲ್ಲ ಯಾಕೆ ಅಂತ. ಆ್ಯಂಡ್ ಏನೂ ಹಾಕಿಲ್ಲ ಫೇಸ್ಗೆ, ಎಲ್ಲ ಬೈತಾ ಇರ್ತಾರೆ ನನಗೆ, ವೀಡಿಯೋ ಮಾಡ್ತಿರ್ತೀಯ ಸ್ವಲ್ಪ ಆದರೂ ರೆಡಿ ಆಗೋದು. ನಮ್ಮಮ್ಮ ಅಂತ ಎಸ್ಪೆಷಲಿ ಎಷ್ಟು ಬೈತಾರೆ ಅಂದರೆ ಬೈತಾನೇ ಇರ್ತಾರೆ. ಬಟ್ ಯಾವಾಗಲೂ ರೆಡಿ ಆಗೋದು, ಸ್ಕಿನ್ ಕೇರ್ ಮಾಡೋದು ಅದು ನನ್ನ ಒಂದು ಇದಲ್ಲ, ಏನಂತಾರೆ ವ್ಯಕ್ತಿತ್ವ. ಅಷ್ಟೊಂದು ರೆಡಿ ಆಗೋದಲ್ಲ ನನಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ನಾನು ರೆಡಿ ಆಗಿಬಿಟ್ರು ಅಂತ ಅದು ಅತಿಯಾಗಿ ಕಾಣಿಸ್ಬಿಡುತ್ತೆ. ಏನಾದರೂ ಲೈಕ್ ಇಂಪಾರ್ಟೆಂಟ್ ಡೇ ಅಥವಾ ನನಗಿಷ್ಟ ಆದಾಗ, ಫಂಕ್ಷನ್ಸ್ ಇದ್ದಾಗ, ಏನಾದರೂ ಈವೆಂಟ್ಸ್ ಇದ್ದಾಗ ಮಾತ್ರ, ಪ್ರಮೋಷನ್ ಶೂಟ್ಸ್ ಇದ್ದಾಗ ಮಾತ್ರ ರೀಲ್ ಮಾಡಬೇಕಾದ್ರೆ. ಇವಾಗಂತೂ ನಾನು ರೀಲೇ ಮಾಡ್ತಿಲ್ಲ ಬಿಡಿ, ಬರೀ ನಾರ್ಮಲ್ ಡೇ ಬ್ಲಾಗ್ ಮಾಡಿಕೊಂಡೇ ಆಗಿದೆ. ಆ್ಯಂಡ್ ಆಲ್ಸೋ ವೆರಿ ಹ್ಯಾಪಿ ದಟ್ ಐ ಹ್ಯಾವ್ ಕಂಪ್ಲೀಟೆಡ್ 6K ಫಾಲೋವರ್ಸ್ ವೆರಿ ಸೂನ್. ಯಾರು ಕಣ್ಣು ಬೀಳದೇ ಇರಲಪ್ಪ ನನ್ನ ಅಕೌಂಟ್ಗೆ ಅಂತ ಕೇಳ್ಕೊತೀನಿ. ಸೊ ಈ ವ್ಲಾಗಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಜನ ನನಗೆ ಇಷ್ಟು ಬೇಗ ಫಾಲೋವರ್ಸ್ ಆಗೋದ್ರು ಅಂತ ನನ್ನ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಏನೋ ವ್ಲಾಗ್ ಮಾಡ್ತಿದ್ದಾಳೆ, ಸಮಥಿಂಗ್ ಏನೋ ಒಂದು ವರ್ಡ್ ಇದೆ, ಏನದು ನನ್ನ ಒಂದು ಕಂಟೆಂಟು ಅವ್ರಿಗೆ ವೈಬ್ ಕೊಡ್ತಾ ಇಲ್ವಂತೆ. ಹೂ ಕೇರ್ಸ್ ಬ್ರೋ, ಶೀ ಈಸ್ ಅನ್ ಆಂಟಿ, 28, 29 ಆಂಟಿ. ನಾನು ಇನ್ನೂ 80s 19 ಇವಾಗ. ನನ್ನ ಒಂದು ವಿಡಿಯೋ ಆ ಆಂಟಿಗೆ ವೈಬ್ ಕೊಟ್ಟಿಲ್ಲ ಅಂತ ನಾನೇನು ಮಾಡೋಕ್ಕಾಗತ್ತೆ ಅಲ್ವಾ? ಲೈಕ್ ಆಂಟಿ ಮೆಂಟಾಲಿಟೀಸ್ ಆಂಟಿ, ಅದು ಇದು ಕೆಲಸ ಇರುತ್ತೆ. ಬಟ್ ನಾನಿನ್ನ ಮದುವೆ ಆಗಿಲ್ಲ, ನಾನಿನ್ನ 20ನೂ ದಾಟಿಲ್ಲ ಅಲ್ವಾ? ಯಾವುದೋ ಒಂದು ಆಂಟಿ ನನಗೆ ಕಮೆಂಟ್ ಮಾಡ್ತಾಳೆ ಅಂದರೆ ಹೂ ಕೇರ್ಸ್ ಅಲ್ವಾ? ಜಸ್ಟ್ ಇಗ್ನೋರ್ ಮಾಡಬೇಕಂತ ಅಂದ್ಕೊಂಡು ಎಷ್ಟು ಹೊಟ್ಟೆ ಹೊರ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅವ್ರಿಗಿಂತ ಇರೋಷ್ಟೇ ಇದೆ. ಆ್ಯಂಡ್ ನನಗೆ ಈ ಹೊಸ ಅಕೌಂಟ್ ಓಪನ್ ಮಾಡಿದರೆ ಇಷ್ಟೊಂದು ಆಗೋದಲ್ಲ ಅಂತ ಈ ಥರ ಎಲ್ಲ ಮಾತಾಡ್ತಾರೆ. ನನ್ನ ಒಂದು ಕಂಟೆಂಟ್, ನನ್ನ ಒಂದು ವೀಡಿಯೋಸ್ ಆಗಿರ್ಬೋದು ಅವ್ರಿಗೆ ವೈಬ್ ಕೊಡ್ತಾ ಇಲ್ಲ ಅಂತ. ಆ್ಯಂಡ್ ಆಲ್ಸೋ ನಾನು ಅಷ್ಟೇ, ನನ್ನ ಫುಲ್ ಲೈಫ್ ನನ್ನ ಬ್ಲಾಗಲ್ಲೇ ಇರಲ್ಲ. ನನಗೂ ಕೆಲಸ ಇದೆ, ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಐ ಮೀನ್ ಅಲ್ಲ. ಆ್ಯಂಡ್ ನನ್ನನ್ನು ಯೂಸ್ಲೆಸ್ ಅಂತ ಅಂದ್ಕೊಳ್ಳೋಕ್ಕೂ ಹೋಗಬೇಡ ಆಂಟಿ. ಯಾಕೆ ಅಂದರೆ ಆಂಟಿ, ನನಗೂ ಕೆಲಸ ಇದೆ, ಕಾಲೇಜ್ಗೆ ಹೋಗ್ತಾ ಇದ್ದೀನಿ ನಾನು, ಇನ್ನು ಹುಡುಗಿ ನಾನು, ಐ ಮೀನ್ ಆಂಟಿ ಆಗಿಲ್ಲ, ಹುಡುಗಿ. ಸೊ ಇಷ್ಟು ಕೆಲಸ ಇದೆ, ಅದ್ರ ಜೊತೆ ಕಾಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು. ಆ್ಯಂಡ್ ನೆವರ್ ಗಿವ್ ಅಪ್. ನಾನು ಯಾವತ್ತೂ ಗಿವ್ ಅಪ್ ಮಾಡಿಲ್ಲ. ನನಗೆ ಯೂಟ್ಯೂಬಲ್ಲಿ ಫಾಲೋವರ್ಸ್ ಆಗ್ತಾನೇ ಇದ್ದಾರೆ, ಆ್ಯಂಡ್ ಒಳ್ಳೊಳ್ಳೆ ವ್ಯೂಸ್ ಇದೆ, ಕಮೆಂಟ್ಸ್ ಇದೆ. ಅವರು ಆಂಟಿ ಮಾಡಿರೋ ಅಷ್ಟುಗಿಂತ 5%, 10% ಜಾಸ್ತಿ ಪ್ರಮೋಷನ್ಸ್ ನಾ ಮಾಡಿದ್ದೀನಿ. ಒಳ್ಳೆ ರೆಕಗ್ನೈಸೇಷನ್ ಸಿಕ್ಕಿದೆ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮಿಂದ ಆಂಟಿ. ಆ್ಯಂಡ್ ಇಫ್ ಯು ಕಂಪೇರ್ ವಿತ್ ಮೀ, ಯು ಆರ್ ಅ ಝೀರೋ. ನಿನಗೆ ಏನೂ ಸಿಕ್ಕಿಲ್ಲ, ಯು ಜಸ್ಟ್ ಆಂಟಿ. ನಿನ್ನ ಏಜ್ ಹೋಗ್ತಾ ಇದೆ ಹೊರ್ತು ನನ್ನನ್ನು ಕಾಂಪೀಟ್ ನೀನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಅನಿಸಿದ್ದು ಇಷ್ಟೊಂದು ಹೊಟ್ಟೆ ಹುರ್ಕೊತಾರ, ಓ ಮೈ ಗಾಡ್ ಬ್ರೋ, ಇಷ್ಟು ಹೊಟ್ಟೆ ಹುರ್ಕೊತಾರ ಅಂತ. ನನಗೆ ಗಂಟು ನೋವು, ಕೆಮ್ಮು, ನೋಡಿ ವಾಯ್ಸ್ ಚೇಂಜ್ ಆಯಿತು, ಪ್ರತಿಯೊಂದು ಆಗ್ತಾ ಬಂತು. ಫಾಲೋವರ್ಸ್ ಕಡೆಯಿಂದ ನನಗೆ ಇದು ಎಕ್ಸ್ಪ್ಲೇನ್ ಮಾಡಿದಾಗ ತುಂಬ ಒಳ್ಳೆ ಕಾಮೆಂಟ್ಸ್ ಬಂತು, ತುಂಬ ಒಳ್ಳೆ ಮೆಸೇಜಸ್ ಬಂತು, ನಂಗೆ ಖುಷಿ ಆಯಿತು. ಒಂದಿನ ಆದರೆ ಇನ್ಸ್ಟಾಗ್ರಾಮ್ ಅವರೇ ಆ ಥರ ಫೇಕ್ ಫಾಲೋವರ್ಸ್ ಮಾಡಿಸ್ಕೊಂಡು ಗ್ರೋ ಆದರೆ ಅಕೌಂಟ್ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಥರ ಒಬ್ಬರ ಮೇಲೆ ಕೆಲವೊಂದು ಪದಗಳು ಹೇಳೋಕೆ ಗೊತ್ತಾಗಲ್ಲ. ಅಂದರೆ ಒಬ್ಬರ ಮೇಲೆ ಬಿದ್ದು ಕಾಂಪಿಟೇಟ್ ಮಾಡಲೇಬೇಕು ಅಂತ ಹೋಗಿ ನಿಮ್ಮ ಅಕೌಂಟ್, ನಿಮ್ಮ ಮೆಮೊರೀಸ್, ನಿಮ್ಮ ಅಷ್ಟೊಂದು ವೀಡಿಯೋಸು ವ್ಯೂಸ್ ಅಂತೂ ಹೋಗಿರಲ್ಲ, ಅಟ್ಲೀಸ್ಟ್ ವೀಡಿಯೋಸ್ಗೋಸ್ಕರ ಆದರೂ ಇರಿ. ಸುಮ್ಮನೆ ಫೇಕ್ ಫಾಲೋವರ್ಸ್ ಮಾಡಿಸ್ಕೊಂಡು ಕಾಂಪೀಟ್ ಮಾಡಬೇಕು ಅಂತಂದರೆ ನೋ ಕಾಂಪಿಟೇಷನ್ ತುಂಬ ಇದೆ ಇವಾಗ. ಸೊ ಫೇಕ್ ಫಾಲೋವರ್ಸ್ ಮಾಡಿಸ್ಕೊಂಡು ಬೆಳೆಯೋ ಅಷ್ಟು ಕೆಟ್ಟತನ ಬೇಡ, ಓಕೆನಾ? ಆ್ಯಂಡ್ ಬೆಳಗ್ಗೆಯಿಂದ ಮನೆಯೆಲ್ಲ ಕ್ಲೀನಿಂಗ್ ಆಯಿತು. ಇವಾಗ ಸ್ವಲ್ಪ ಹೊತ್ತು ಚೆನ್ನಾಗಿ ಊಟ ಮಾಡಿದೆ. ಅನ್ನ, ಮೆಣಸಿನ ಪುಡಿ, ಅದ್ರ ಜೊತೆ ಸ್ವಲ್ಪ ಈರುಳ್ಳಿ, ಸಖತ್ತಾಗಿರುತ್ತೆ. ಆಮೇಲೆ ಬೆಳಗ್ಗೆ ಇಡ್ಲಿ ಇತ್ತು. ಸೊ ಅಮ್ಮ ಅನ್ನ ಸ್ವಲ್ಪ ಮಾಡಿದರು. ಸೊ ಇಡ್ಲಿ ಸಾಂಬಾರು
ಕಿವುಚ್ಕೊಂಡು ತಿಂದೆ, ಲೈಕ್ ಸಖತ್ತಾಗಿತ್ತು. ಅದ್ರ ಜೊತೆ ಸ್ವಲ್ಪ ಮೊಸರನ್ನ ತಿಂದೆ. ಇವಾಗ ಮೆಡಿಕಲ್ ಬಂದು ಕೂತಿದ್ದೀನಿ, ಬಿಕಾಸ್ ಅಪ್ಪಂಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ನಾವು ಹುಷಾರಿಲ್ಲದೆ ಇರೋಂಗೆ ಅವ್ರಿಗೂ ರೆಸ್ಟ್ ಬೇಕಲ್ವಾ ಅಂತ ಅಂದ್ಬಿಟ್ಟು ಬೈದ್ಬಿಟ್ಟು ನೀರು ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಬರ್ತೀನಿ ಅಂತ ಹೋದರು. ಸೊ ಅವರು ಹೋಗಿದ್ದಾರೆ ಮೆಡಿಕಲ್ಗೆ, ಮನೆಗೆ ಹೋಗಿದ್ದಾರೆ. ಸ್ವಲ್ಪ ಹೊತ್ತು ಮಲ್ಕೊಂಡು ಇನ್ನೇನು ಬರ್ತಾರೆ. ಅದಾದಮೇಲೆ ಸ್ವಲ್ಪ ಹೊತ್ತು ಮನೆಗೆ ಹೋಗಿ ನಾನು ರೆಸ್ಟ್ ಮಾಡಿ, ಅದಾದಮೇಲೆ 6 to 8 o'clock ತನಕ ಡ್ಯಾನ್ಸ್ ಕ್ಲಾಸ್ ಇದೆ. ನಾಟ್ ಕ್ಲಾಸಿಕಲ್, ವೆಸ್ಟರ್ನ್ ಡ್ಯಾನ್ಸ್ ಕ್ಲಾಸ್ ಇದೆ. ಸೊ ಅಲ್ಲಿಗೂ ಹೋಗಬೇಕು. ಅದಾದಮೇಲೆ ಮನೆಗೆ ಬಂದಮೇಲೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಬಿಗ್ ಬಾಸ್ ಇವತ್ತು ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಬಿಗ್ ಬಾಸ್. ನೋಡೋಣ, ಒಂದಿನೂ ಬಿಡದೆ ನೋಡ್ತೀನಿ. 9:30 ಕೂತ್ಬಿಟ್ಟಿರ್ತೀನಿ ಟಿ ವಿ ಮುಂದೆ. ಅಂದರೆ ಅದು ಬಿಗ್ ಬಾಸ್ ಮಾತ್ರ ಓನ್ಲಿ ಬಿಕಾಸ್ ಆಫ್ ರಕ್ಷಿತಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇರೋದು ನಾನು ಅಷ್ಟೇ, ಇಲ್ಲಾಂದರೆ ನೋಡ್ತಾ ಇರಲಿಲ್ಲ. ಸೊ ಇಲ್ಲಿಂದ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಟೀ ಕುಡಿತಾ ಇದ್ದೀನಿ. ಸಂಜೆ ಆಗಿದೆ. ಕಾಫಿ ಕುಟ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ನಾವೀಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ ಇಬ್ಬರು. ಇವನು ನಮ್ಮ ಡ್ಯಾನ್ಸ್ ಅಂದರೆ ನಾನು ಇವನು ಡ್ಯಾನ್ಸ್ ಕ್ಲಾಸ್, ಇವನು ನಮ್ಮ ಡ್ಯಾನ್ಸ್ ಕ್ಲಾಸ್ ಅಲ್ಲ. ಹೋಗ್ತಾ ಇದ್ದೀವಿ. ಸಿಗ್ನಲಲ್ಲಿ ನಿಂತ್ಕೊಂಡಿದ್ದೀವಿ. ಮೈಸೂರು ಎಷ್ಟು ಟ್ರಾಫಿಕ್ ಆಗ್ತಿದೆ ಅಂದರೆ ಇತ್ತೀಚೆಗೆ ಫುಲ್ ಟ್ರಾಫಿಕ್ ನೋಡಿ. ಚೆನ್ನಾಗಿ ಒಬ್ಬಟ್ಟು ಬೇಕಿತ್ತು ಅಂತ ತೊಗೊಳಕ್ಕೆ ಬಂದಿದ್ದೀವಿ. ನಮ್ಮ ಮನೆ ಹತ್ರ ಹೋಳಿಗೆ ಮನೆ ಹತ್ರ ಮಾಡ್ತಾ ಇದ್ದಾರೆ ಬಿಸಿ ಬಿಸಿ. ಆಚೆ ಮಳೆ ಬರ್ತಾ ಇದೆ. ಇವರು ಇದ್ದಾನೆ ಇಲ್ಲಿ ಮಾಡ್ತಾ ಇದ್ದಾರೆ. ಹಿಂಗೆ ಅಂತ ಭಾರ್ಗವಿ ಆಂಟಿ ಹುಸ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗೆ ಅಂತ ಒಬ್ಬಟ್ಟು, ಬಿಸಿ ಬಿಸಿ ಒಬ್ಬಟ್ಟು. ಥ್ಯಾಂಕ್ ಯು ಆಂಟಿ.